Hey, check it out, it's Friendo. ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ಕ್ಲೌನ್ ಇನ್ ಎ ಕಾರ್ನ್ ಫೀಲ್ಡ್ ಅಂತ. ಈ ಒಂದು ಮೂವಿ ಹಾರರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಈ ಒಂದು ಮೂವಿಯ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಕಾರ್ನ್ ಫೀಲ್ಡ್ ಪಕ್ಕದಲ್ಲಿರುವ ಒಂದು ಗೋಡೌನ್ ಹತ್ರ ಕೆಲವು ಟೀನೇಜರ್ಸ್ ಪಾರ್ಟಿ ಮಾಡ್ತಿರ್ತಾರೆ. ಆ ಪಾರ್ಟಿ ಮಾಡ್ತಿರುವಂತ ಟೀನೇಜರ್ಸ್ ಅಲ್ಲೇ ಇಬ್ಬರು ಕಪಲ್ಸ್ಗೆ ಕಬಡ್ಡಿ ಆಟ ಆಡೋ ಒಂದು ಆಸೆ ಆಗುತ್ತೆ. ಇದೇ ಕಾರಣಕ್ಕೆ ಅಲ್ಲೇ ಇರುವಂತಹ ಒಂದು ಕಾರ್ನ್ ಫೀಲ್ಡ್ ಅಲ್ಲಿ ಕಬಡ್ಡಿ ಆಟ ಆಡೋದಕ್ಕೆ ಅವರಿಬ್ರು ಹೋಗ್ತಾರೆ. ಬಟ್ ಆ ಒಂದು ಕಾರ್ನ್ ಫೀಲ್ಡ್ ಅಲ್ಲೇ ಒಂದು ಕ್ರೂರವಾದ ಕ್ಲೌನ್ ಅವರಿಬ್ರನ್ನು ಕ್ರೂರವಾಗಿ ಕೊಂದು ಬಿಡುತ್ತೆ. ಆ ಒಂದು ಸೀನ್ ಆಗಿದ್ದೆ ಮೈನ್ ಸ್ಟೋರಿಗೆ ಬರೋಣ. ಮೈನ್ ಸ್ಟೋರಿಯಲ್ಲಿ ತಂದೆ ಮತ್ತೆ ಮಗಳು ಹೊಸದಾಗಿ ಈ ಊರಿಗೆ ಬರ್ತಿರ್ತಾರೆ. ತಂದೆ ಇದೇ ಊರಿನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ತನ್ನ ಮಗಳು ಕ್ವೀನ್ ಈ ಒಂದು ಊರಿನಲ್ಲಿರೋ ಶಾಲೆಗೆ ಅವಳು ಹೋಗ್ತಾ ಇರ್ತಾಳೆ. ಅದೇ ಒಂದು ಶಾಲೆಯಲ್ಲಿ ಕೆಲವು ಟೀನೇಜರ್ಸ್ ಜೊತೆ ಅವಳ ಸ್ನೇಹ ಆಗುತ್ತೆ. ಆದ್ರೆ ಆ ಟೀನೇಜರ್ಸ್ ಕಂಡ್ರೆ ಆ ಊರಿನಲ್ಲಿರೋರ್ಗೆ ಯಾರಿಗೂ ಆಗೋದೇ ಇಲ್ಲ. ಕಾರಣ ಯಾಕೆ ಅಂದ್ರೆ ಆ ಟೀನೇಜರ್ಸ್ ಬೇರೆಯವ್ರಿಗೆ ಪ್ರ್ಯಾಂಕ್ ಮಾಡಿ ಅದನ್ನ ವಿಡಿಯೋ ತೆಗೆದು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಇದಷ್ಟೇ ಅಲ್ಲದೆ ಈ ಒಂದು ಟೀನೇಜರ್ಸ್ ಇಂದ ಆ ಊರಿನಲ್ಲಿರುವಂತ ದೊಡ್ಡ ಕಾರ್ನ್ ಫೀಲ್ಡ್ ಫ್ಯಾಕ್ಟರಿ ಕೂಡ ಸುಟ್ಟೋಗಿರುತ್ತೆ ಅನ್ನೋ ಒಂದು ನಂಬಿಕೆ ಆ ಊರಿನಲ್ಲಿರೋರಿಗೆ. ಬಟ್ ಈ ಟೀನೇಜರ್ಸ್ ಪ್ರಕಾರ ಅವರ ಪ್ರ್ಯಾಂಕ್ಗೂ ಆ ಒಂದು ಫ್ಯಾಕ್ಟ್ರಿ ಬರ್ನ್ ಆಗಿರೋದಕ್ಕೂ ಕಾರಣನೇ ಇಲ್ಲ ಅಂತ ಈ ಟೀನೇಜರ್ಸ್. ಇದಾದ ನಂತರ ಆ ಒಂದು ಊರಿನಲ್ಲಿ ಕಾರ್ನ್ ಫೀಲ್ಡ್ ಫೌಂಡರ್ಸ್ ಡೇ ಅಂತ ವರ್ಷಕ್ಕೆ ಒಮ್ಮೆ ಈ ಊರಿನಲ್ಲಿರೋರು ಆಚರಣೆ ಮಾಡ್ತಿರ್ತಾರೆ. ಈ ಒಂದು ದಿವಸ ಯಾರೋ ಒಬ್ಬ ಜೋಕರ್ನ ಮುಖವಾಡ ಹಾಕೊಂಡ್ಬಂದು ಬೆಂಕಿ ಬಾಲ್ಗಳ ಜೊತೆ ಸರ್ಕಸ್ ಮಾಡಿಕೊಂಡು ಬೈ ಮಿಸ್ಟೇಕ್ ಆಗಿ ಆ ಬೆಂಕಿ ಬಾಲ್ಗಳನ್ನ ಆ ಒಂದು ದೊಡ್ಡ ಗೊಂಬೆ ಮೇಲೆ ಬೀಳಿಸಿ ಆ ಗೊಂಬೆನ ಬೇರೆಯವ್ರ ಮೇಲೆ ಬೀಳಿಸಿ ಒಂದು ದೊಡ್ಡ ಅನಾಹುತಾನೆ ಮಾಡಿಬಿಡ್ತಾನೆ. ಈ ಒಂದು ದೃಶ್ಯದ ಹಿಂದೆ ಆ ಟೀನೇಜರ್ಸ್ ಕೈವಾಡ ಇರಬೇಕು ಅಂತ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ನಂತರ ಇದು ಬೇರೆಯವರ ಒಂದು ಇನ್ಸಿಡೆಂಟ್ ಅಂತ ಗೊತ್ತಾದ ನಂತರ ಆ ಟೀನೇಜರ್ಸ್ನ ಬಿಟ್ಬಿಡ್ತಾರೆ. ಬಟ್ ಈ ಒಂದು ಇನ್ಸಿಡೆಂಟ್ ಆದ ನಂತರ ಒಂದು ಕ್ರೂರವಾದ ಕ್ಲೌನ್ ಈ ಟೀನೇಜರ್ಸ್ನ ಟಾರ್ಗೆಟ್ ಮಾಡುತ್ತೆ. ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನಾಗಿ ಕ್ರೂರವಾಗಿ ಕೊಲೆ ಮಾಡ್ತಾ ಬರುತ್ತೆ. ಈ ಕ್ಲೌನ್ ಯಾರು? ಈ ಟೀನೇಜರ್ಸ್ನ ಯಾಕೆ ಟಾರ್ಗೆಟ್ ಮಾಡ್ತಿದೆ? ಈ ಟೀನೇಜರ್ಸ್ ಅಂತ ದೊಡ್ಡ ತಪ್ಪು ಏನ್ ಮಾಡಿದ್ದಾರೆ? ಈ ಒಂದು ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿಲಿ ಯಾವುದೇ ಅಡಲ್ಟ್ ಸೀನ್ಸ್ ಇಲ್ಲ. ಸೊ ನೀವು ಆರಾಮಾಗಿ ಈ ಮೂವಿನ ಇಯರ್ಫೋನ್ ಇಲ್ಲದೇ ನೋಡ್ಬೋದು. ಈ ಒಂದು ಮೂವಿಯ ಬಗ್ಗೆ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಜಾಯ್ನ್ ಆಗಿ ಮತ್ತಷ್ಟು ಮೂವಿಗಳ ಅಪ್ಡೇಟ್ಸ್ಗಾಗಿ ಕಾಯ್ತಾರೆ. ಬರ್ತೀನಿ ಗೆಳೆಯರ.